ಮಹಾಭಾರತ 2019 ಇವತ್ತು ಮಲೆನಾಡಿನ ಬಗ್ಗೆ ಮಾತನಾಡ್ತಾ ಇದೀವಿ. ನಮಿತಾ ವೀಕ್ಷಕರಿಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಪ್ರತಿನಿತ್ಯ ಒಂದೊಂದು ಕ್ಷೇತ್ರವನ್ನ ತಗೊಂಡು ಅಲ್ಲಿನ ರಾಜಕೀಯ ಚಿತ್ರಣ, ಅಲ್ಲಿನ ಅಭ್ಯರ್ಥಿಗಳ ಬಲಾಬಲ, ಅಲ್ಲಿನ ಅಂಕಿ ಸಂಖ್ಯೆಗಳ ಚಿತ್ರಣವನ್ನ ಕೊಡ್ತಾ ಇದೀವಿ. ಸೊ ಇವತ್ತು ಲೆಟ್ಸ್ ಗೋ ಟು ಮಲ್ನಾಡ್. ಎಸ್, ಶಿವಮೊಗ್ಗದ ಕತೆ ಏನು ಅನ್ನೋದನ್ನ ನೋಡುವಂತಹ ಸಮಯ ಇವತ್ತು ಅಂತ ಹೇಳಿ. ಓಕೆ, ಶಿವಮೊಗ್ಗ ಅಂತಂದ್ರೆ ಎಲ್ರಿಗೂ ತಿಳಿದಿರೋ ಹಾಗೆ ಮಲೆನಾಡು ಅಷ್ಟೇ ಅಲ್ಲ, ಅತ್ಯಂತ ಹೆಚ್ಚಿನ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಅತ್ಯಂತ ಹೆಚ್ಚಿನ ಮುತ್ಸದ್ದಿ ರಾಜಕಾರಣಿಗಳನ್ನ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಅತ್ಯಂತ ಪ್ರಜ್ಞಾವಂತ ಮತದಾರರಿರುವಂತಹ ಜಿಲ್ಲೆ. ಎಂತ ಸೋಜಿಗ ನೋಡಿ, ಶಿವಮೊಗ್ಗದ ಮತದಾರ ಯಾವಾಗ್ಲೂ ಲೋಕಸಭೆಗೊಂಥರ, ವಿಧಾನಸಭೆಗೊಂಥರ ವೋಟ್ ಮಾಡ್ತಾನೆ, ಬಹಳ ಪ್ರಜ್ಞಾವಂತಿಕೆಯಿಂದ ವೋಟ್ ಮಾಡ್ತಾನೆ. ಅಲ್ಲಿ ಮತದಾರರನ್ನ ಏಮಾರ್ಸಕ್ಕಾಗಲ್ಲ. ಹಾಗಿದ್ರೆ ಏನಿದೆ ಅಲ್ಲಿನ ರಾಜಕೀಯ ಚಿತ್ರಣ? ಹೋಗೋಣ ಮಲ್ನಾಡಿಗೆ. ಹೋಗುವೆನು ನಾ ನನ್ನ ಒಲುಮೆಯ ನಾಡಿಗೆ, ಮಳೆಯ ಬೀಡಿಗೆ, ಮಲೆಯ ನಾಡಿಗೆ ಹೋಗುವೆನು ನಾ ಅಂತ ಕುವೆಂಪು ಏನೋ ಬರೆದು ಬಿಟ್ರು. ಆದ್ರೆ ಮಲೆನಾಡಲ್ಲಿ ಈಗೇನ್ ಪರಿಸ್ಥಿತಿ ಇದೆ? ಮಳೆ ಬೀಳ್ತಾ ಇದೆ ಸರಿ, ರಾಜಕಾರಣದ ಮಳೆ ಎಷ್ಟು ಜೋರಾಗಿದೆ, ಹೇಗಿದೆ ಅಭ್ಯರ್ಥಿಗಳ ಬಲಾಬಲ, ಒಟ್ಟು ಇಡೀ ಕ್ಷೇತ್ರದ ರಾಜಕೀಯ ಚಿತ್ರಣ ಏನಿದೆ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ಮಲೆನಾಡ ಹೆಬ್ಬಾಗಿಲಲ್ಲಿ ಮಾಜಿ ಸಿಎಂ ಮಕ್ಕಳ ಮಲ್ಲ ಯುದ್ಧ. ಬಿಜೆಪಿ ಭದ್ರಕೋಟೆ ಛಿದ್ರ ಮಾಡೋಕೆ ಬಂಗಾರ ವ್ಯೂಹ. ಇದು ಶಿವಮೊಗ್ಗ ಮಹಾಯುದ್ಧ. ಈಗಾಗಲೇ ಈ ಯುದ್ಧಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಣ ಅಖಾಡಕ್ಕೆ ಸಮರ ಕಲಿಗಳು ತೊಡೆತಟ್ಟಿ ಧುಮುಕಿದ್ದಾರೆ. ಮೈತ್ರಿ ಅಭ್ಯರ್ಥಿ ಮತ್ತು ಕೇಸರಿ ಕಲಿ ರಣಕಹಳೆ ಮೊಳಗಿಸುತ್ತಿದ್ದಾರೆ. ಒಂದು ಕಡೆ ಜಾತಿ ಲೆಕ್ಕಾಚಾರ, ಮತ್ತೊಂದು ಕಡೆ ಅಭಿವೃದ್ಧಿಯ ಅಬ್ಬರ, ಇನ್ನೊಂದು ಕಡೆ ಪ್ರತಿಷ್ಠೆಯ ಪಣ ಶಿವಮೊಗ್ಗ ಕ್ಷೇತ್ರದಲ್ಲಿ ಮತ್ತಷ್ಟು ಸದ್ದು ಮಾಡ್ತಿದೆ. ಜಿದ್ದಿ ಕಣದಲ್ಲಿ ಮಾಜಿ ಸಿಎಂಗಳ ಪ್ರತಿಷ್ಠೆ. ಅಪ್ಪಂದಿರ ಹಾದಿಯಲ್ಲೇ ಸಾಕ್ತಿದ್ದಾರೆ ಮಕ್ಕಳು. ಎಸ್, ಶಿವಮೊಗ್ಗ ಬಿಜೆಪಿಯ ಭದ್ರಕೋಟೆ ಅನ್ನೋ ಮಾತಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಮಗ ರಾಘವೇಂದ್ರ ಹಾಗೂ ಮತ್ತೋರ್ವ ಮಾಜಿ ಸಿಎಂ ಬಂಗಾರಪ್ಪ ಅವರ ಮಗ ಮಧು ಬಂಗಾರಪ್ಪ ಅಖಾಡದಲ್ಲಿದ್ದಾರೆ. ಘಟಾನುಘಟಿಗಳ ಮಕ್ಕಳು ತೊಡೆತಟ್ಟಿ ಗರ್ಜಿಸ್ತಿರೋ ರಣಕಣವಾಗಿರುವ ಶಿವಮೊಗ್ಗದಲ್ಲಿ ಸಿಡಿಲು ಗುಡುಗೆ ಹೆಚ್ಚಾಗಿದೆ. ಗೆಲುವಿನಿಂದ ನಿರ್ಧಾರವಾಗುತ್ತಾ ಪಕ್ಷಗಳ ಭವಿಷ್ಯ. ಯಾರ ಕಡೆ ಈಡಿಗರು, ಯಾರ ಕಡೆ ಲಿಂಗಾಯತರು? ಈ ಚುನಾವಣೆ ಲೋಕಸಭೆ ಅಷ್ಟೇ ಅಲ್ಲ, ಮೈತ್ರಿ ಸರ್ಕಾರದ ಅಸ್ತಿತ್ವದ ಪ್ರಶ್ನೆಯೂ ಹೌದು. ಹಾಗಾಗಿ ಜಿಲ್ಲೆಯ ಪ್ರಭಾವಿ ಸಮುದಾಯಗಳಾದ ಈಡಿಗ ಹಾಗೂ ಲಿಂಗಾಯತ ಮತಗಳ ಮೇಲೆ ಎರಡೂ ಪಕ್ಷಗಳು ಕಣ್ಣಿಟ್ಟಿವೆ. ಆಯಾ ಜಾತಿ ಸಮುದಾಯಗಳ ನಾಯಕರ ಓಲೈಕೆ ಈಗಾಗಲೇ ಆಗಿದೆ. ಹೀಗಾಗಿ ಇಡೀ ಕ್ಷೇತ್ರದಲ್ಲಿ ಕದನ ಕಣ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಶಿವಮೊಗ್ಗದ ರಾಜಕೀಯ. ರಾಜ್ಯ ರಾಜಕಾರಣದ ದಿಕ್ಕುದ್ದೇಶೆಯನ್ನ ಹಲವು ಬಾರಿ ಬದಲಿಸಿರ್ತಕ್ಕಂಥ ಅಧಿರಥ ಮಹಾರಥರುಗಳನ್ನ ರಾಜ್ಯ ರಾಜಕಾರಣಕ್ಕೆ ಕೊಟ್ಟಿರ್ತಕ್ಕಂಥ ನೆಲ ಶಿವಮೊಗ್ಗದ ನೆಲ. ಸೊ ಶಿವಮೊಗ್ಗದಲ್ಲಿ ಏನೇನಿದೆ ಚಿತ್ರಣ, ಅಲ್ಲಿ ಏನೇನ್ ಸಮಸ್ಯೆಗಳಿದೆ, ಅಲ್ಲಿ ಒಟ್ಟು ಮತದಾರರು ಎಷ್ಟಿದ್ದಾರೆ, ಯಾವ ಸಮುದಾಯ, ಜಾತಿ ಲೆಕ್ಕಾಚಾರಗಳೇನಿದೆ. ಜಾತಿ ಲೆಕ್ಕಾಚಾರ ಹೆಚ್ಚು ಬಾರಿ ಬಹಳ ಏನು ಮ್ಯಾಟರ್ ಆಗಿಲ್ಲ, ಆದ್ರೂ ಚುನಾವಣೆ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರ ಬಹಳ ಇಂಪಾರ್ಟೆಂಟು. ಸೊ ಏನೇನಿದೆ ಈ ಎಲ್ಲದರ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಡ್ತಾರೆ ನನ್ನ ಕಾಲಿಗ್ ನವಿತಾ. ಎಸ್, ಶ್ರೀಲಕ್ಷ್ಮಿ, ನೀವು ಹೇಳಿದಾಗೆ ಒಂದು ರೀತಿಯಲ್ಲಿ ಮಲೆನಾಡಿನಲ್ಲಿ ಇವತ್ತು ಯಾವ ರೀತಿಯಂತಹ ಚಿತ್ರಣ ಇದೆ, ಈ ಹಿಂದಿನ ಚಿತ್ರಣ ಏನು ಅನ್ನೋದನ್ನ ನೋಡುವಂತಹ ಸಮಯ. ಒಟ್ಟು ಮತದಾರರ ಸಂಖ್ಯೆ 16,47,527. ಪುರುಷ ಮತದಾರರು 8,18,708. ಮಹಿಳಾ ಮತದಾರರು 8,28,819 ಮತದಾರರು ಈಗಾಗಲೇ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ. ಎಸ್, ಸ್ಕ್ರೀನ್ ಅಲ್ಲಿ ಇನ್ನೊಂದ್ಸಲ ನಾವು ಪ್ಯಾನಲ್ ಪ್ರೊಡ್ಯೂಸರ್ಗೆ ಹೇಳಬೇಕು ಅನ್ಸುತ್ತೆ. ಸ್ಕ್ರೀನ್ ಅಲ್ಲಿ ಈಗಾಗಲೇ ಯಾವ ರೀತಿಯಂತಹ ಸಿಚುವೇಶನ್ ಇದೆ. ಎಸ್, ಒಟ್ಟು ಮತದಾರರ ಸಂಖ್ಯೆ 16,47,527.
ಪುರುಷ ಮತದಾರರು 8,18,708 One second, Namita, let's request our panel producer to play the graphical representation so that ನಾವು ಅದನ್ನ ಆರಾಮಾಗಿ ನೋಡ್ಕೊಂಡು ಎಕ್ಸ್ಪ್ಲೈನ್ ಮಾಡಬಹುದು. ನಮ್ಗೆ ಇಲ್ಲಿ ಆ ಸೋರ್ಸ್ ಬರ್ತಾ ಇಲ್ಲ, ಸೊ ಅದನ್ನ ನೋಡ್ಕೊಂಡು ನಾವು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬಹುದು ಅಂತ. Right, all right, thank you. ಈಗಾಗಲೇ ಪುರುಷ ಮತದಾರರನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ 8,18,708, ಹಾಗೇನೆ ಮಹಿಳಾ ಮತದಾರರ ಸಂಖ್ಯೆಯನ್ನು ನಾವು ಗಮನಿಸ್ತಾ ಇದ್ವಿ 8,28,819. ಒಟ್ಟು ಇಲ್ಲಿ ಮತದಾರರ ಸಂಖ್ಯೆ ಇರೋದು 16,47,527. ಹಾಗಾಗಿ ಮಹಿಳೆಯರೇ ಇಲ್ಲಿ ಪ್ರಾಮುಖ್ಯವನ್ನ ಪಡ್ಕೊಳ್ತಾರೆ, ಅವರ ವೋಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂತ ಹೇಳಿ. ಎಸ್, ಮುಂದೆ ನಾವು ನೋಡ್ತಾ ಹೋಗೋದಾದ್ರೆ ಇದರ ಬಗ್ಗೆ ನಾವು ಮಾತನಾಡಬಹುದು ಅಂತ ಅನ್ಸುತ್ತೆ. ಮಹಿಳಾ ಮತದಾರರು ಮತ್ತು ಪುರುಷ ಮತದಾರರು ಆ ಒಂದು ವಿಚಾರದ ಬಗ್ಗೆ ಕೂಡ. ಇನ್ನು ಜಾತಿ ಲೆಕ್ಕಾಚಾರ, ಮಲೆನಾಡ ಮಲಯುದ್ಧದಲ್ಲಿ ಜಾತಿವಾರು ಲೆಕ್ಕಾಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಜಾತಿವಾರು ಲೆಕ್ಕಾಚಾರವನ್ನ ನಾವು ನೋಡೋಣ. ಇಲ್ಲಿ ಜಾತಿವಾರು ಲೆಕ್ಕಾಚಾರ ಯಾವ ರೀತಿ ಆಗಿದೆ. ಈಗಾಗಲೇ ಈಡಿಗರಿರುವಂತದ್ದು 3,20,000 ಈಡಿಗರಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರು 2,50,000 ಅಲ್ಪಸಂಖ್ಯಾತರಿದ್ದಾರೆ. ಲಿಂಗಾಯತರು 2,80,000 ಇಲ್ಲಿ ಲಿಂಗಾಯತರು ಕೂಡ ಇರುವಂತದ್ದು. ಹಾಗೆಯೇ ಬ್ರಾಹ್ಮಣರ ಸಂಖ್ಯೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಬ್ರಾಹ್ಮಣರ ಸಂಖ್ಯೆ ಕೂಡ 1,15,000. ಇನ್ನು ಒಕ್ಕಲಿಗರು 1,20,000, ದಲಿತರು 2,45,000, ಮರಾಠಿಗರು 50,000, ಜೈನರು 1,000 ಜನರು ಕೂಡ ಇದ್ದಾರೆ. ತಮಿಳರು 40,000 ಮಂದಿ ಇದ್ರೆ, ಕ್ರೈಸ್ತ ಮತದಾರರ ಸಂಖ್ಯೆ 60,000, ಕುರುಬರ ಮತದಾರರ ಸಂಖ್ಯೆ 70,000 ಇರೋದ್ರಿಂದ ಈಡಿಗ ಮತವೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 3,20,000. ಅನಂತರ ಬೇರೆ ಇದನ್ನ ನೋಡಿದ್ರೆ ನೋಡಿ, ಅಲ್ಪಸಂಖ್ಯಾತರ 2 ಲಕ್ಷ ಇದ್ದಾರೆ, ಲಿಂಗಾಯತರು 2 ಲಕ್ಷ ಇದ್ದಾರೆ, ಬ್ರಾಹ್ಮಣರು 1,15,000 ಇದ್ದಾರೆ. ಆಲ್ಮೋಸ್ಟ್ ಈಕ್ವೇಶನ್ ನೋಡ್ತಾ ಹೋದ್ರೆ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲಾ ಜಾತಿ ಕೂಡ. ಈ ಕರ್ನಾಟಕದ ಬೇರೆ ಯಾವುದೇ ವಿಧಾನಸಭಾ ಅಥವಾ ಬೇರೆ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೆ ಅಪ್ಲೈ ಆಗುವಂತಹ ಜಾತಿ ಲೆಕ್ಕಾಚಾರ ಅಷ್ಟು ಸುಲಭಕ್ಕೆ ಅಪ್ಲೈ ಆಗಲ್ಲ. ಎಸ್, ಈಗ ಮರಾಠಿಗರು ಕೂಡ 50,000 ಜನ ಈ ಒಂದು ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿ. ಮತ್ತೊಂದು ಕಡೆ ಕುರುಬರು ಕ್ರೈಸ್ತರು ಕೂಡ ಅಲ್ಲಿ ಅಷ್ಟೇ ಪ್ರಮಾಣದಲ್ಲಿ 60,000 ಕ್ರೈಸ್ತರು, ಕುರುಬರು 70,000, ತಮಿಳರು ಇಲ್ಲಿ 40,000 ಮತದಾರರು ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಜಾತಿವಾರು ಲೆಕ್ಕಾಚಾರ. ಎಸ್, ಇನ್ನು 2014ರಲ್ಲಿ ಮತ್ತು 2018ರ ಇಲ್ಲಿನ ಚಿತ್ರಣವನ್ನ ನಾವು ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿತ್ತು ಇಲ್ಲಿ ಅಭ್ಯರ್ಥಿಗಳು ಮತ್ತು ಆ ಒಂದು ಫಲಿತಾಂಶವನ್ನ ನಾವು ನೋಡೋಣ. ಎಸ್, ಯಡಿಯೂರಪ್ಪ ಅವರು ಆ ಸಂದರ್ಭದಲ್ಲಿ 2014ರಲ್ಲಿ ನಾವು ಗಮನಿಸೋದಾದ್ರೆ 6,216 ಮತಗಳನ್ನ ಪಡ್ಕೊಂಡಿದ್ರು. ಹಾಗೇನೆ 2,42,911 ಮತಗಳನ್ನ ಮಂಜುನಾಥ್ ಭಂಡಾರಿ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಮಂಜುನಾಥ್ ಭಂಡಾರಿ ಅವರ ವಿರುದ್ಧ ಯಡಿಯೂರಪ್ಪನವರು ಪಡೆದಿರ್ತಕ್ಕಂಥ ಮತಗಳು ದೇಶಾದ್ಯಂತ ದಾಖಲೆ ಮಟ್ಟದ ಲೀಡ್ ಆಗಿದ್ದು. ಸುಮಾರು 3 ಲಕ್ಷ ಅಂತರದಿಂದ ವಾರಣಾಸಿ ಬಿಟ್ರೆ ಇದೇನೆ ಹೈಯೆಸ್ಟ್ ಅಂತ ಅನ್ಸುತ್ತೆ, ಹೈಯೆಸ್ಟ್ ಲೀಡ್ ಆಗಿ ಗೆದ್ದಿರ್ತಕ್ಕಂಥ ಯಡಿಯೂರಪ್ಪ ಅವರು. ಇನ್ನೂ ಕಡೆ ನಾವು ಗಮನಿಸಬಹುದು 2014ರ ಫಲಿತಾಂಶವನ್ನ ನಾವು ನೋಡಿದ್ವಿ. ಅಂದ್ರೆ ಯಡಿಯೂರಪ್ಪ ವರ್ಸಸ್ ಮಂಜುನಾಥ ಭಂಡಾರಿ ಅವರು ಕಣದಲ್ಲಿದ್ದಂತಹ ಸಂದರ್ಭದ ಒಂದು ಚಿತ್ರಣವನ್ನ ನೀವು ಗಮನಿಸಿದ್ರಿ. ಇನ್ನೊಂದ್ ಕಡೆ ನಾವು ಗಮನಿಸ್ತಾ ಹೋಗಿದ್ರೆ 2014ರದ್ದೇ ಈಗಾಗಲೇ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ನೀವು ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಬಹಳ ಇತಿಹಾಸವನ್ನ ಹೊಂದಿರುವಂತಹ ಒಂದು ದಾಖಲೆ ಅಂತ ಹೇಳಿ. ಇನ್ನು 2018ರ ಉಪಚುನಾವಣೆಯ ಫಲಿತಾಂಶವನ್ನ, ಕಳೆದ ವರ್ಷದ ಒಂದು ಎಲೆಕ್ಷನ್ ನ ಉಪಚುನಾವಣೆಯ ಫಲಿತಾಂಶವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ BY ರಾಘವೇಂದ್ರ ಕಣದಲ್ಲಿ ಅಲ್ಲಿ ಇದ್ರು. ಆ ನಂತರ ಮಧು ಬಂಗಾರಪ್ಪ ಇಬ್ಬರನ್ನು ಕೂಡ ನಾವು ಗಮನಿಸಿದ್ರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು, ಇವರಿಬ್ರು ಕೂಡ ಪುತ್ರರು ಕಣದಲ್ಲಿದ್ದಂತಹ ಒಂದು ಜಿದ್ದಾಜಿದ್ದಿನ ಕಣವಾಯಿತು. ಎಲ್ಲಾ ನಾಯಕರು ಕೂಡ ಅಲ್ಲಿ ಹೋಗಿ ಪ್ರಚಾರವನ್ನ ಮಾಡಿದ್ರು ಮಧು ಬಂಗಾರಪ್ಪ ಅವರ ಪರವಾಗಿ ಅಂತ ಹೇಳಿ ಆ ಸಂದರ್ಭದಲ್ಲಿ. ಆದ್ರೆ ಹಾಗಂತ ಯಡಿಯೂರಪ್ಪನವ್ರಿಗೆ 6 ಲಕ್ಷ ವೋಟ್ ಕೊಟ್ಟುಬಿಟ್ರು ಅಂತ ಮಧುಗೇನ್ ಕಡಿಮೆ ಕೊಡ್ಲಿಲ್ಲ. 4.25 ಲಕ್ಷ, ಆಲ್ಮೋಸ್ಟ್ 5 ಲಕ್ಷ ಹತ್ತತ್ರ ವೋಟ್ ಬಂದಿದೆ. 52,148 ಮತಗಳ ಅಂತರ ಅಷ್ಟೇ. ಹಾಗಾಗಿ ಈ ಸಲ ಮತ್ತೆ ಕಣಕ್ಕೆ ಇಳಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ 5,43,306 ಮತಗಳನ್ನ ಪಡ್ಕೊಂಡಿದ್ರು BY ರಾಘವೇಂದ್ರ. ಮಧು ಬಂಗಾರಪ್ಪ 4,91,158 ಮತಗಳನ್ನ ಪಡ್ಕೊಂಡ್ರೆ 52,148 ಮತಗಳ ಅಂತರದಿಂದ BY ರಾಘವೇಂದ್ರ ಗೆಲುವನ್ನ ಸಾಧಿಸಿದ್ರು. ಒಟ್ಟು ಇವತ್ತು ಸಿಕ್ಕಾಪಟ್ಟೆ ರ್ಯಾಲಿಗಳು, ನಿನ್ನೆನೂ ಅಷ್ಟೇ ಸಿಎಂ ಹೋಗಿ ಸಿಕ್ಕಾಪಟ್ಟೆ ರ್ಯಾಲಿಗಳು. ಅಲ್ಲಿ ಶಿವಮೊಗ್ಗ ಈಗ ರಣಕಣ ಆಗಿದೆ. ಯಾಕೆ ಅಂತ ಹೇಳ್ತೀನಿ, ಒಂದು ಯಡಿಯೂರಪ್ಪನವರ ಕಾರಣಕ್ಕೆ, ಮತ್ತು JDSಗೂ ಕೂಡ ಕುಮಾರಸ್ವಾಮಿ ಅವ್ರಿಗೂ ಕೂಡ ಮಧು ಬಂಗಾರಪ್ಪ ಅವ್ರನ್ನ ಸವಾಲೊಡ್ಡಿ ಕಣಕ್ಕಿಳಿಸಿದ್ದಷ್ಟೇ ಅಲ್ಲ, ಅಲ್ಲಿ ಗೆದ್ದು ತೋರಿಸಲೇಬೇಕಾದಂತ ಯಡಿಯೂರಪ್ಪನವರ ಪ್ರತಿಷ್ಠೆಗೆ ಕೊಡಲಿಯೇಟು ಕೊಡಲೇಬೇಕಾದಂತ ಒಂದು ಅನಿವಾರ್ಯತೆಯಲ್ಲಿ ಅವರಿದ್ದಾರೆ.